ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ, ಸಿಂಹ, ದುರ್ದೈವ, ಸೋಲುಗಳಾಗಿ ನಿಮ್ಮನ್ನು ಕಾಡುತ್ತಾರೆ. ಆ ಅಣ್ಣಂದಿರಿದಾರಲ್ಲ, ಬೋಳೆಶಂಕರನ ಅಣ್ಣಂದಿರು ಕೊಳೆತ ಬಲೆನ ಬೀಸಿದ್ರು ಅವ್ರು ಅದ್ರೊಳಗಡೆ ಸಿಕ್ಕಾಕೊಂಡು ಎಳ್ಕೊಂಡು ಅವ್ರನ್ನ ನರಕಕ್ಕೆ ಈಸಿಯಾಗಿ ಹೋಗ್ಬಿಡ್ಬೋದು. ಇವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು. ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರು ಗಾಳಿಯಾಗಿ ನಿಂತಿದ್ದರೆ ಪತ್ತೆ ಮಾಡಿ ಹೇಳಿಯೇ ಬಿಟ್ಟನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಬೋಳೆಶಂಕರ ಎಂಬ ನಾಟಕದ ದೃಶ್ಯ 1ರಲ್ಲಿ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ವಿ. ಆ ದೃಶ್ಯ 1ರಲ್ಲಿ ಬರುವಂತಹ ಕೋಡಂಗಿ, ಭಾಗವತ ಹಾಗೂ ಬೋಳೆಶಂಕರ, ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, ಅವರಿಬ್ಬರ ಹೆಂಡತಿಯರು ಮತ್ತೆ ಪಿಶಾಚಿಗಳ ಒಂದು ಕೃತ್ಯದಿಂದ ಅವರ ಮನಸ್ಸಿನಲ್ಲಿ ಆ 4 ಜನ, ಇಬ್ಬರು ಅಣ್ಣಂದಿರು ಮತ್ತು ಅತ್ತಿಗೆಯರ ಮನಸ್ಸಿನಲ್ಲಿ ಮೂಡಿದಂಥ ಕೆಟ್ಟ ಆಲೋಚನೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದರೆ ಬೋಳೆಶಂಕರನಲ್ಲಿದ್ದಂಥ ಒಳ್ಳೆಯ ಗುಣಗಳನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ ಅವರು ಎಲ್ಲರೂ ಸೇರ್ಕೊಂಡು ಬೋಳೆಶಂಕರನಿಂದ ಇರುವ ಆಸ್ತಿಗಳನ್ನೆಲ್ಲ ಪಾಲು ಕೇಳಿ ಆ ಇರುವ ಆಸ್ತಿಯನ್ನೆಲ್ಲ ತಗೊಂಡು ಈ ಬೋಳೆಶಂಕರನಿಗೆ ಮಾತ್ರ ಪಾಪ ಕಲ್ಲು ಮರಳು ತುಂಬಿರುವಂತ ಆಸ್ತಿಗಳನ್ನ ಕೊಟ್ಟು, ಹೊಲವನ್ನ ಕೊಟ್ಟು ಅವರವರ ಪಾಡಿಗೆ ಹೋಗುವಂತ ಒಂದು ದೃಶ್ಯ. ಹಾಗೆ ಬೋಳೆಶಂಕರ ತನ್ನ ಒಂದು ಅಭಿಪ್ರಾಯವನ್ನ ಬೇರೆಯವರ ಮೇಲೆ ಹೊರಬಾರದು. ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಅವರದೇ ಆದಂಥ ಅಭಿಪ್ರಾಯಗಳಿರುತ್ತೆ. ಆ ಅಭಿಪ್ರಾಯಕ್ಕೆ ನಾವು ಒತ್ತನ್ನು ಕೊಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಮಾತಾಡ್ತಾ ಒಂದು ಹಾಡನ್ನು ಕೂಡ ಅವನು ಹಾಡ್ತಾನೆ. ನಾನು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖ ಇರಲಿ, ನಾನು ನಗ್ನಗ್ತಾ ಇರ್ತೀನಿ ಅಂತ ಹೇಳ್ತಾ ಅವನು ಅಲ್ಲಿಗೆ ಒಂದು ದೃಶ್ಯ ಮುಗಿಯುತ್ತೆ. ಈಗ ನಾವು 2ನೆಯ ದೃಶ್ಯಕ್ಕೆ ಬರೋಣ. ದೃಶ್ಯ 2, ನಗಬೇಕು ತಮ್ಮ ನಗಬೇಕು. ನಗಬೇಕು ತಮ್ಮ ನಗಬೇಕು ಅಂತ ಬೋಳೆಶಂಕರನು ಹೇಳಿರ್ತಾನೆ. ನಗ್ನಗ್ತಾ ಬದುಕಬೇಕೇ ವಿನಃ ಎಷ್ಟು ಕಷ್ಟ ಬಂದ್ರು, ದುಃಖ ಇದ್ರೂ ಕೂಡ ನಾವು ಮುಳ್ಳಿನ ಹಾಸಿಗೆಯಲ್ಲಿ ಇದ್ರೂ ಕೂಡ ಚೆಂಗುಲಾಬಿ ಹರಳಿದ ಹಾಗೆ ನಾವು ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು ಅಂತ ಆ ದೃಶ್ಯದಲ್ಲಿ ಬೋಳೆಶಂಕರ ಹೇಳ್ತಾನೆ. ಆದ್ರೆ ಈ ಒಂದು 2ನೆಯ ದೃಶ್ಯದಲ್ಲಿ ನಮಗೆ ಕಾಣುವಂತಹ ಒಂದು ವಿಚಾರ ಯಾವುದು ಅಂದ್ರೆ, ನಾವು ಚಿತ್ರದಲ್ಲಿ ನೋಡುವ ಹಾಗೆ ಪಿಶಾಚಿಗಳು ಹಾಡುವಂತ ಒಂದು ಹಾಡನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಪಿಶಾಚಿಗಳ ಒಂದು ಪಾತ್ರ ಪರಿಚಯ ಆಗುತ್ತೆ ಈ ಒಂದು 2ನೆಯ ದೃಶ್ಯದಲ್ಲಿ. ಈ 2ನೆಯ ದೃಶ್ಯದಲ್ಲಿ ನಾವು ಪಿಶಾಚಿಗಳನ್ನ ಕಾಣ್ತೀವಿ. ಹಾಗಾದ್ರೆ ಆ ಪಿಶಾಚಿಗಳು ಬಂದು ಅವರ ಪರಿಚಯ ಮಾಡ್ಕೊಂಡು ಅವ್ರು ಏನೇನ್ ಮಾಡ್ತಾರೆ ಅನ್ನೋದನ್ನ ನಾವು ಈ ದೃಶ್ಯದಲ್ಲಿ ನೋಡ್ತೀವಿ. ನೋಡೋಣ. ಭಾಗವತರಿಗೆ ಅಣಕಿಸಿ ಹಾಡುತ್ತಾ ಕುಣಿಯುತ್ತಾ ಪಿಶಾಚಿಯ ಪ್ರವೇಶ. ಪಿಶಾಚಿಗಳು ಭಾಗವತರನ್ನೇ ಅಣಕಿಸ್ತಾ, ಅವಮಾನಿಸ್ತಾ, ಇನ್ಸಲ್ಟ್ ಮಾಡ್ತಾ, ಅವರನ್ನ ಹೀಯಾಳಿಸ್ತಾ ಅವರು ಈ ಒಂದು ದೃಶ್ಯ ನಾಟಕದ ಒಳಗಡೆ ಪ್ರವೇಶ ಮಾಡುವಂತ ಒಂದು ಸೀನನ್ನ ನಾವಿಲ್ಲಿ ನೋಡ್ತೀವಿ. ಪಿಶಾಚಿ 1ನೇ ಪಿಶಾಚಿ ಹಾಡುವಂತ ಹಾಡಿದು. ನಗಬೇಕು ತಮ್ಮ ನಗಬೇಕೋ, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದ ನೋಡಿ ನಗಬೇಕೋ, ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕೋ. ಏನ್ ಹೇಳ್ತಾ ಇದೆ ಪಿಶಾಚಿ? ಹೇಗೆ ಆಡ್ತಿದೆ? ನಗಬೇಕು ತಮ್ಮ ನಗಬೇಕು. ನನಗೆ ನಗು ಬರುತ್ತಾ ಇದೆ, ನಗಬೇಕು ಅಂತ ಅನ್ನಿಸ್ತಾ ಇದೆ. ನಗಬೇಕು ಏಕೆ ಅಂದ್ರೆ, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದದನ್ನ ನೋಡಿ. ಅಂದ್ರೆ ಬೆರಳಿಗೆ ಅಂದ್ರೆ ಆ ಕಷ್ಟಗಳನ್ನ ಕೊಟ್ಟಿದ್ದೀನಲ್ಲ ಅದನ್ನ ನೋಡ್ಬಿಟ್ರೆ ನನಗೆ ನಗು ಬರ್ತಾ ಇದೆ. ಪಿಶಾಚಿಗಳು ಮಾಡೋದೇ ಕೆಟ್ಟ ಒಂದು ವಿಚಾರಗಳಲ್ವಾ, ಅದನ್ನ ನೋಡಿ ನನಗೆ ನಗಬೇಕು. ನಕ್ಕರೆ ಹೇಗಿರ್ಬೇಕು ಅಂದ್ರೆ, ಕಟ್ಟಿಸಿರುವಂತ ಚಿನ್ನದ ಹಲ್ಲು ಕೂಡ ಸಿಡಿದು ಒಡೆದೋಗಿ ಬಿದ್ದಿರ್ಬೇಕು, ಹಾಗೆ ನಗಬೇಕು ನನಗೆ ಅಂತ ಪಿಶಾಚಿ ಅದರ ಒಂದು ರೌದ್ರ ಅವತಾರವನ್ನ ತಗೊಂಡು ಈ ದೃಶ್ಯದ ಒಳಗಡೆ ಪ್ರವೇಶ ಮಾಡುತ್ತೆ. ಈಗ ಅದು ಎಲ್ರಿಗೂ ತನ್ನ ಪರಿಚಯವನ್ನ ಹೇಳುತ್ತೆ. ನೋಡಿ. ನಮಸ್ಕಾರ. ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರೆ, ಆದ್ದರಿಂದ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ತೀನಿ. ನಾನು ಪಿಶಾಚಿ, ಸೈತಾನನ ಪರಿವಾರದಲ್ಲಿದ್ದವನು. ಸೈತಾನನ ಬಲಭುಜವು ಎಡಭುಜವು ಅಂತ ಹೇಳಿಕೊಳ್ಳಲಾರೆ, ಆದರೆ ಖಂಡಿತ ಸೈತಾನನ ಕೈ ಬೆರಳಿಗೂ ಕಾಲ್ಬೆರಳಿಗೂ ಸಮಾನನಾಗಬಲ್ಲ ಶಕ್ತಿ ಇದ್ದವನು. ಹೇಳಿಕೊಳ್ಳುವಷ್ಟು ದುಷ್ಟತನ ನನ್ನಲ್ಲಿ ಇಲ್ಲ. ಅದಕ್ಕೆ ಸೈತಾನ ದೊರೆ ಮೊದಲೇಟಿಗೆ ನನ್ನ ನಂಬೋದೇ ಇಲ್ಲ.
ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ, ಸಿಂಹ, ದುರ್ದೈವ, ಸೋಲುಗಳಾಗಿ ನಿಮ್ಮನ್ನು ಕಾಡುತ್ತಾರೆ. ನಾನಂತ ಶಕ್ತಿವಂತನಲ್ಲವಾದ್ದರಿಂದ ನೊಣವೋ ಸೊಳ್ಳೆಯೋ ಆಗಿ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆ ಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಪೈಕಿ ನಾನು. ಪಿಶಾಚಿಗಳಲ್ಲಿ 3 ಪಿಶಾಚಿಗಳು ಬರ್ತಾರೆ. ಪಿಶಾಚಿ 1, ಪಿಶಾಚಿ 2, ಪಿಶಾಚಿ 3 ಈ ನಾಟಕದಲ್ಲಿ ಬರುವಂತ ಪಿಶಾಚಿಗಳು. ಈ ಪಿಶಾಚಿಗಳಲ್ಲಿ ಮೊದಲನೆಯ ಪಿಶಾಚಿ ತನ್ನ ಒಂದು ಇಂಟ್ರಡಕ್ಷನ್ ಅನ್ನ ಕೊಡೋದು ಹೇಗೆ? ನಮಸ್ಕಾರ, ನನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಭಾಗವತ ನಾಟಕದ ಎಲ್ಲಾ ಪರಿಚಯವನ್ನ, ಎಲ್ಲಾ ಪಾತ್ರಧಾರಿಗಳ ಪರಿಚಯ ಮಾಡ್ಕೊಡ್ತಾನೆ. ಆದ್ರೆ ನನ್ನ ಪರಿಚಯ ಮಾಡ್ಕೊಳಕ್ಕೆ ಹೆದರ್ಕೊಳ್ತಿದ್ದಾನೆ. ಅದಕ್ಕೆ ನಾನೇ ನನ್ನ ಪರಿಚಯನ ಮಾಡ್ಕೊಳ್ತಿದ್ದೀನಿ. ನಾನು ಯಾರು ಅಂದ್ರೆ, ನಾನು ಪಿಶಾಚಿ 1, ಸೈತಾನನ ವಂಶದವನು. ಆ ಒಂದು ಪರಿವಾರದಲ್ಲಿ ಹುಟ್ಟಿದವನು ನಾನು. ಸೈತಾನನ ಎಡಭುಜವೋ ಅಥವಾ ಬಲಭುಜವೋ ಅಂತ ಹೇಳ್ಕೊಳಕ್ಕಾಗಲ್ಲ, ಅಂದ್ರೆ ಅವನಿಗೆ ಸರಿಸಮಾನನು ಅಂತ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಗೆ ಅಂದ್ರೆ, ನನ್ನ ಗುಣ ಸೈತಾನನ ಕಿರುಬೆರಳು ಇಲ್ಲ ಹೆಬ್ಬೆರಳು ಇದೆಯಲ್ಲ ಅದಕ್ಕೆ ಸಮನಾಗಿದ್ದೀನಿ. ಅಷ್ಟು ನಾನು ದುಷ್ಟತನ ಎಲ್ಲ ನನ್ನಲ್ಲಿದೆ, ಆದ್ರೆ ಸೈತಾನನಷ್ಟು ದುಷ್ಟತನ ನನ್ನಲ್ಲಿ ಇಲ್ಲ. ಅದಕ್ಕೆ ಸೈತಾನ ದೊರೆ ನನ್ನನ್ನು ಮೊದಲೇಟಿಗೆ ನಂಬೋದಿಲ್ಲ. ಅಂದ್ರೆ ಇವನಿಂದ ಏನೂ ಆಗಲ್ಲ ಅಂತ ನನ್ನನ್ನು ಅಷ್ಟಕ್ಕಷ್ಟೇ ಇಟ್ಬಿಡ್ತಾರೆ. ಆದ್ರೂ ನನ್ನಲ್ಲಿ ಏನು ದುಷ್ಟತನ ಅನ್ನೋದು ವಿಷತ್ತರ ತುಂಬಿದೆ. ಅದರಿಂದ ಹುಲಿ, ಸಿಂಹ, ದುರ್ದೈವ, ಸೋಲುಗಳಾಗಿ ನಿಮ್ಮನ್ನು ಕಾಡುತ್ತಾರೆ. ಅಂದ್ರೆ ಅವರು ಹುಲಿಗಳಾಗೆ, ಸಿಂಹಗಳಾಗೆ ಸೈತಾನರು ನಿಮ್ಮನ್ನ ಕಾಡ್ತಾರೆ. ಆದ್ರೆ ನಾನು ಸೊಳ್ಳೆ, ನೊಣ, ಈ ರೋಗಗಳನ್ನು ಹರಡುವಂತ ಚಿಕ್ಕ ಚಿಕ್ಕ ಕೀಟಗಳ ತರ ನಾನು ನಿಮ್ಮನ್ನ ಕಾಡ್ತೀನಿ, ನಿಮಗೆ ತೊಂದರೆ ಕೊಡ್ತೀನಿ. ಆಮೇಲೆ ಒಂದಿಲ್ಲ ಅಂದ್ರೂ ಒಂದು ಪಕ್ಷ ನಿಮಗೆ ಏನನ್ನ ಮಾಡ್ತೀನಿ, ಅಂಟು ರೋಗವನ್ನ ಅಂಟಿಸಿ ನಿಮ್ಮನ್ನ ಕಾಯಿಲೆಗೆ ಬೀಳಿಸಿ ನಿಮಗೆ ಕಷ್ಟವನ್ನ ಕೊಡುವಂತ ಕೆಲಸವನ್ನಾದ್ರೂ ಮಾಡಿ ನನ್ನ ಒಂದು ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳುವಂತ ಒಂದು ಪಿಶಾಚಿ ನಾನು ಅಂತ ಅದು ಅದರ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡುತ್ತೆ. ಮುಂದೆ ಅದು ಹೇಳ್ತಾ ಹೋಗುತ್ತೆ. ಇನ್ನೂ ಇದೆ, ನೀವೆಲ್ಲ ದೊಡ್ಡ ಮನುಷ್ಯರೇ, ನಿಮಗೆ ದೌರ್ಬಲ್ಯಗಳಿವೆ. ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನು ಪ್ರವೇಶಿಸುತ್ತೇವೆ. ಒಮ್ಮೆ ಒಳಕ್ಕಿಳಿದ್ದರಾಯಿತು, ನಿಧಾನವಾಗಿ ದಿನ ಇಷ್ಟಿಷ್ಟೇ ಹಬ್ಬುತ್ತೇವೆ. ಮುಂದೊಂದು ದಿನ ಕಿಡಿ ತಾಗಿದರೆ ಮದ್ದಿನ ಭಂಡಾರವಾಗಿ ಸಿಡಿಯುತ್ತೇವೆ. ಏನ್ ಹೇಳ್ತಾರೆ ನೋಡಿ ಪಿಶಾಚಿಗಳು. ಪಿಶಾಚಿಗಳು ನಮ್ಮೊಳಗಡೆ ಎಂಟರ್ ಆಗ್ಲಿಕ್ಕೆ ಅವ್ರಿಗೆ ಏನ್ ಬೇಕು ಅಂದ್ರೆ ನಮ್ಮ ವೀಕ್ನೆಸ್, ನಮ್ಮ ವೀಕ್ ಪಾಯಿಂಟ್, ದೌರ್ಬಲ್ಯಗಳು. ಮನುಷ್ಯನ ದೌರ್ಬಲ್ಯಗಳು ಎಲ್ಲಿರುತ್ತೋ, ಯಾವ ದೌರ್ಬಲ್ಯದ ಶಕ್ತಿಯನ್ನ ಹೊಂದಿರೋ ಮನುಷ್ಯ ಇರ್ತಾನೋ ಅವನಲ್ಲಿ ದೌರ್ಬಲ್ಯ ಇರುತ್ತೋ ಅಲ್ಲಿ ಪಿಶಾಚಿಗಳು ಎಂಟರ್ ಆಗುತ್ತಾರೆ, ಪ್ರವೇಶ ಮಾಡ್ತಾರೆ. ನಮಗಷ್ಟೇ ಸಾಕು. ಅದ್ರ ಮೂಲಕ ನಿಮ್ಮ ದೇಹದ ಒಳಗಡೆ ಸಂಪರ್ಕಿಸಿ ಏನ್ ಮಾಡ್ತೀವಿ ನಾವು, ಸೇರ್ಕೊಂಡು ಪ್ರವೇಶ ಮಾಡಿ ಒಂದೊಂದಾಗೇ ಹಂತ ಹಂತವಾಗಿ ನಿಮ್ಮನ್ನ ತಿಂದು ನುಂಗಾಕ್ತಿವಿ. ಕೊನೆಗೆ ಒಂದ್ಸಲ ಸಿಡಿದು ಹೋಗ್ತೀವಿ. ಸೈತಾನ ದೊರೆ ಆಗಲೇ ನೀವು ನೋಡಿದಿರಲ್ಲ, ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ 3ರನ್ನು ನರಕಕ್ಕೆ ಕರೆದು ತನ್ನಿ ಅಂತ ನಾವು 3ರನ್ನು ಭೂಲೋಕಕ್ಕೆ ಕಳಿಸಿದ್ದಾರೆ. ಸೈತಾನ ದೊರೆ ಇದಾನಲ್ಲ ಅವನು ಈಗ ದೃಶ್ಯ 1ರಲ್ಲಿ ನಡೆದಿತ್ತಲ್ಲ, ಅದಕ್ಕೆ ಕಾರಣಕರ್ತರು ಯಾರು ಅಂತ ಈಗ ಹೇಳ್ತಿದ್ದಾರೆ. ದೃಶ್ಯ 2ರಲ್ಲಿ ಪಿಶಾಚಿ ಹೇಳ್ತಿದೆ, ಸೈತಾನ ಇದಾನಲ್ಲ ನಮ್ಮ ದೊರೆ, ಅವನು ಏನ್ ಮಾಡಿದಾನೆ, ಈ 3 ಬೋಳೆಶಂಕರ ಸೇರಿ 3 ಅಣ್ಣ ತಮ್ಮಂದಿರನ್ನ ಕೆಟ್ಟವರನ್ನಾಗಿ ಮಾಡಿ ನನ್ನ ಹತ್ರ ನರ್ಕಕ್ಕೆ ತಗೊಂಡ್ಬಂದು ಬಿಡ್ಬೇಕು ಅವ್ರನ್ನ ಅಂತ ಹೇಳಿದ್ದಾರೆ. ಅದಕ್ಕೆ 3 ಜನ ಪಿಶಾಚಿಗಳನ್ನ ಕಳ್ಸಿದ್ದಾರೆ. 3 ಅಣ್ಣನ ತಮ್ಮಂದಿರಿಗೆ 3 ಜನ ಪಿಶಾಚಿಗಳನ್ನ ಕಳ್ಸಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಬೋಳೆಶಂಕರನ ಅಣ್ಣಂದಿರೇ ವಾಸಿ, ಕೊಳೆತ ಬಲೆ ಹಾಕಿ ಎಳೆದರು ಬರುವಂತವರು. ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಬೋಳೆಶಂಕರನ ಅಣ್ಣಂದಿರೇ ವಾಸಿ, ಕೊಳೆತ ಇದು ಸಂದರ್ಭಕ್ಕೂ ಬರುತ್ತೆ. ಕೊಳೆತ ಬಲೆ ಹಾಕಿ ಅವ್ರನ್ನ ಎಳೆದ್ರೆ ಅವರು ಬೇಗ ಸಿಕ್ಕಾಕೊಳ್ತಾರಂತೆ. ನನ್ನ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ. ನೀವೇ ನೋಡಿದಿರಲ್ಲ, ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸ್ತಿದ್ರು ಅಂತ. ನನ್ನ ಗಿರಾಕಿ ಇದ್ದನಲ್ಲ ಬೆಪ್ಪ ತಕ್ಕಡಿ ಬೋಳೆಶಂಕರ ಮಾಪಕಡ, ಆಸ್ತಿ ಭಾಗ ಮಾಡಿ ಕೊಡುವಾಗ ಅಣ್ಣ ತಮ್ಮಂದಿರು ಜಗಳವಾಡಿ ಕಣ್ಣು ಕಿವಿ ಕಿತ್ತಾಡ್ತಾರೆ ಅಂತ ಅಂದುಕೊಂಡಿದ್ದೆವು. ಅಂದ್ರೆ 3 ಜನ ಪಿಶಾಚಿಗಳಲ್ಲಿ ಈ ಪಿಶಾಚಿ ಒಂದು ಬೆಪ್ತಕ್ಕಡಿ ಬೋಳೆಶಂಕರನ ಹಿಂದೆ ಬಿದ್ದಿರೋದು. ಆ 2 ಸರ್ದಾರ ಸೋಮಣ್ಣ ಸಾವುಕಾರ ಕಾಮಣ್ಣನ ಜೊತೆ ಬಿದ್ದವರು. ಈ ಪಿಶಾಚಿ 1 ಹೇಳ್ತಾ ಇದ್ದಾರೆ,
ಆ ಅಣ್ಣಂದಿರಿದಾರಲ್ಲ, ಬೋಳೆಶಂಕರನ ಅಣ್ಣಂದಿರು ಕೊಳೆತ ಬಲೆನ ಬೀಸಿದ್ರು ಅವ್ರು ಅದ್ರೊಳಗಡೆ ಸಿಕ್ಕಾಕೊಂಡು ಎಳ್ಕೊಂಡು ಅವ್ರನ್ನ ನರಕಕ್ಕೆ ಈಸಿಯಾಗಿ ಹೋಗ್ಬಿಡ್ಬೋದು. ಈಗಾಗಲೇ ನೋಡಿದಿರಲ್ಲ ನೀವು ದೃಶ್ಯ 1ರಲ್ಲಿ, ಆ ಪಿಶಾಚಿಯ ಅಣ್ಣಂದಿರಿದಾರಲ್ಲ, 2 ಪಿಶಾಚಿ 3 ಪಿಶಾಚಿ, ಆ ಇಬ್ರು ಅಣ್ಣಂದಿರನ್ನ ಈಸಿಯಾಗಿ ಜಗಳ ಮಾಡಿಸಿ ಆಸ್ತಿ ಪಾಲು ಕೇಳೋದ್ರ ಮೂಲಕ ಅವ್ರನ್ನೆಲ್ಲ ಆಚೆ ಈಚೆ ಮಾಡಿಸಿ ಬೆಟ್ಟದಿಂದ ಬೀಳೋ ಹಾಗೆ ಚಡಪಡಿಸಿ, ಜಸ್ಟ್ ಅವರು ಒಳಗಡೆ ಪ್ರವೇಶನೇ ಮಾಡಲಿಲ್ಲ, ಅವ್ರ ಹಿಂದೆನೆ ನಿಂತ್ಕೊಂಡು ಕೆಲಸನೆಲ್ಲ ಮಾಡಿಸ್ಬಿಟ್ರು. ಅಷ್ಟು ಈಸಿಯಾಗಿ ಸಿಕ್ಕಾಕೊಂಡ್ಬಿಟ್ರು ಆ ಇಬ್ರು ಅಣ್ಣಂದಿರು. ಆದ್ರೆ ಬೋಳೆಶಂಕರ ಇದಾನಲ್ಲ, ನನಗ್ ಸಿಕ್ಕಿರೋ ಅಂತ ಬೆಪ್ತಕಡಿ ಬೋಳೆಶಂಕರ ಸಖತ್ತಾದ ಪಾಕಡ. ಅವನಷ್ಟು ಸುಲಭವಾಗಿ ಎಲ್ಲ ನಮ್ಮ ಬಲೆಗೆ ಬೀಳೋನಲ್ಲ. ಆಸ್ತಿಯ ವಿಷಯದಲ್ಲಿ ಅವರಲ್ಲೇ ಜಗಳ ಆಗಿ ಕಣ್ಣು ಕಾಲು ಎಲ್ಲ ಕಿತ್ತಾಡಿ ಒಡೆದಾಡಿ ಕಿತ್ಕೊಂಡು ಅವರು ಒಡೆದಾಡಿ ಈ ಥರ ಎಲ್ಲ ಆಗಿ ಕೊನೆಗೆ ಸಾಯ್ತಾರೆ ಅನ್ಕೊಂಡ್ರೆ, ಅವ್ರ ಪಾಡಿಗೆ ಅವ್ರಿಗೇನು ಬೇಕು ತಗೊಂಡೋಗಿ ಅಂತ ಸುಮ್ಮನೆ ಬಿಟ್ಬಿಟ್ನಲ್ಲ, ಎಂಥ ಬೋಳೆಶಂಕರ ಇವನು ಅಂತ ಹೇಳ್ತಾ ಇದ್ದಾನೆ. ಯಾರು? ಪಿಶಾಚಿ. ಇನ್ನೂ ಹೇಳುತ್ತೆ ನೋಡಿ ಬೋಳೆಶಂಕರನ ಬಗ್ಗೆ. ಈ ಬೆಪ್ತಕಡಿ ಅವರು ಕೇಳಿದನ್ನೆಲ್ಲ ಕೊಟ್ಬಿಟ್ಟಾನೆ. ಇವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು. ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರು ಗಾಳಿಯಾಗಿ ನಿಂತಿದ್ದರೆ ಪತ್ತೆ ಮಾಡಿ ಹೇಳಿಯೇ ಬಿಟ್ಟನೆ. ನೋಡಿದ್ರಾ? ದೃಶ್ಯ 1ರಲ್ಲಿ ಹೇಳ್ದ ಅವನು, ಇದೆಲ್ಲ ಪಿಶಾಚಿಗಳ ಕೆಲಸ, ಅದರಿಂದ ನೀವು ಈ ತರ ಮಾತಾಡ್ತಿದ್ದೀರಾ ಅಂತ ಬೋಳೆಶಂಕರ ಹೇಳ್ದ. ಅವನ ಪಂಚೇಂದ್ರಿಯಗಳು ಅವನೇನ್ ಮಾಡ್ದ, ಇರೋ ಆಸ್ತಿಯನ್ನೆಲ್ಲ ಕೊಟ್ಬಿಟ್ಟು ಜಗಳ ಏನು ಬೇಡ ಅಂತ ಅಣ್ಣಂದಿರನ್ನ ಅತ್ತಿಗೆಂದ್ರನ್ನ ಕಳಿಸ್ಬಿಟ್ಟ. ಇದರಿಂದ ಈ ಪಿಶಾಚಿ 1ಕ್ಕೆ ಲಾಭನೇ ಬರಲಿಲ್ಲ. ಪಿಶಾಚಿ 2, 3 ಗೆದ್ದು ಬಿಡ್ತು, ಯಾಕೆಂದ್ರೆ ಅವರಿಬ್ಬರನ್ನ ವಶಪಡಿಸ್ಕೊಂಡ್ಬಿಡ್ತು. ಪಿಶಾಚಿ 2, 3 ಅಣ್ಣಂದಿರ ಹಿಂದೆ ನಿಂತಿರೋ ವಿಚಾರವನ್ನ ಅವನ ಬೋಳೆಶಂಕರನ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ಏನಿದೆ ಅದರ ಮೂಲಕ ಅವನು ನನ್ನ ಅಣ್ಣಂದಿರ ಬ್ಯಾಕ್ ಸೈಡಲ್ಲಿ ಹಿಂದೆ ಈ ಪಿಶಾಚಿಗಳು ಈ ತರ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟ. ಎಷ್ಟು ಹುಷಾರಿದ್ದಾನೆ ಅವನು ಅಂದ್ರೆ ಅಷ್ಟೊಂದು ಚುರುಕಾದಂಥ ವ್ಯಕ್ತಿ ಬೋಳೆಶಂಕರ ಅಂತ. ಪಿಶಾಚಿಯೇ ಅವನ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದಾರೆ, ಅವನನ್ನ ಹೊಗಳ್ತಾ ಇದ್ದಾರೆ. ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಯ್ತು, ನನ್ನ ಅನುಭವಕ್ಕೆ ಮಸಿ ಬಳಿಯುವಂತ ಇಂಥ ಪಾಕಾಡನನ್ನ ನಾನಿನ್ನೂ ನೋಡಿರ್ಲಿಲ್ಲ. ಪಿಶಾಚಿ 1 ಹೇಳುತ್ತೆ, ಇಷ್ಟು ವರ್ಷ ಸರ್ವಿಸ್ ಆಗಿರೋ ನನ್ನನ್ನೇ ಅವನು ಏನ್ ಮಾಡ್ಬಿಟ್ಟ, ಮರಳಿಸ್ಬಿಟ್ಟ. ಅಂದ್ರೆ ನನ್ನಿಂದ ಏನು ಆಗದಾಗ ಮಾಡ್ಬಿಟ್ಟ ಅಂತ ಪಾಕಾಡ ಮೀನ್ಸ್ ಅಂತ ಚುರುಕಾದ ವ್ಯಕ್ತಿ ಬೋಳೆಶಂಕರ ಅಂತ ಹೇಳ್ತಾನೆ. ಮಾತಿಗೊಮ್ಮೆ ನಾವು ಕೇಳಬಾರ್ದ ಹೆಸರು ಹೇಳೋದೇನು, ತಂತಾನೆ ಮಾತಾಡ್ಕೊಳ್ಳೋದೇನು. ಅಬ್ಬಬ್ಬಾ, ಇದೀಗ ಅವನು ಮರದ ನೆರಳಲ್ಲಿಟ್ಟ ರೊಟ್ಟಿ ಕದೀತೀನಿ. ಈಗ ಏನ್ ಮಾಡೋದು? ಪಿಶಾಚಿಗಳು 2 ಅಣ್ಣಂದಿರನ್ನ ಸರಿ ಮಾಡಿ ಆಯ್ತು. ಜಸ್ಟ್ ಅವರು ಒಳಗಡೆ ಪ್ರವೇಶ ಮಾಡಲಿಲ್ಲ, ಹಿಂದೆಯಿಂದನೇ ನಿಂತು ಈ ಥರದೆಲ್ಲ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಆಯ್ತು. ಈಗ ಬೋಳೆಶಂಕರ ನೋಡಿ ಇಷ್ಟು ಪಿಶಾಚಿಗಳಿಂದ ಮಾಡಿದಿರ ಅಂತನೂ ತಿಳ್ಕೊಂಬಿಟ್ಟ. ಈ ಬೋಳೆಶಂಕರನ್ನ ಇನ್ನು ಯಾವ ರೀತಿಯಲ್ಲಿ ನಾನು ಅವನನ್ನ ನರಕಕ್ಕೆ ಕರ್ಕೊಂಡೋಗ್ಬೋದು ಅಂತ ಈ ಪಿಶಾಚಿ ಏನ್ ಮಾಡುತ್ತೆ, 1ನೇ ಪಿಶಾಚಿ ಇರ್ಲಿ ಇವನು ಕೆಲಸ ಮಾಡ್ತಿದ್ದಾನಲ್ಲ, ಇವನ್ ನೆರಳಲ್ಲಿ ಏನು ರೊಟ್ಟಿ ತಿನ್ಲಿಕ್ಕೆ ಇಟ್ಟಿದ್ದಾನಲ್ಲ ಅದನ್ನ ಕದ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹಸಿದು ಬಂದು ರೊಟ್ಟಿ ಯಾರು ಕದ್ದರು ಅಂತ ವಾಚಮ ಗೋಚರ ಬೈದಾಡ್ತಾನೆ. ಅಷ್ಟಾದರೆ ಅವನ ಮನಸ್ಸನ್ನ ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು. ರೊಟ್ಟಿ ಕದ್ದು ಅದೃಶ್ಯವಾಗಿ ನಿಲ್ಲುವನು ಬೋಳೆಶಂಕರ, ಹಸಿದು ಉಳೋದನ್ನ ನಿಲ್ಲಿಸಿ ರೊಟ್ಟಿ ಹುಡುಕುವನು. ಏನಾಗತ್ತೆ, ಪಿಶಾಚಿ 1 ಏನ್ ಮಾಡುತ್ತೆ ಅಂದ್ರೆ ಈ ಬೋಳೆಶಂಕರನನ್ನ ತನ್ನ 2ನೆಯ ಒಂದು ನಾಟಕದ ಮೂಲಕ ಅಂದ್ರೆ 2ನೆಯ ಒಂದು ಆಟದ ಮೂಲಕ ಈ ಬೋಳೆಶಂಕರನನ್ನ ಕೆಟ್ಟವನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅವನು ಇಟ್ಟಿರುವಂತ ರೊಟ್ಟಿಯನ್ನ ಕದ್ಕೊಂಡ್ಬಿಡುತ್ತೆ. ಆಗ ಇವನು ಬಂದು ಈ ಹಿಗ್ಗಾಮುಗ್ಗ ಅಂದ್ರೆ ಯಾರು ಕದ್ದಿದ್ದು ಹಾಗೆ ಹೀಗೆ ಅಂತ ಇವನು ಜಗಳ ಆಡ್ತಾನೆ, ಬೈತಾನೆ. ಆಗ ಇವನನ್ನ ಪ್ರವೇಶ ಮಾಡಿ ಇವನು ದೇಹದ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ಇವನನ್ನು ಕೆಟ್ಟವನಾಗಿ ಮಾಡ್ತೀನಿ ಅಂತ ಇದು ಅನ್ಕೊಳ್ಳುತ್ತೆ. ಅಷ್ಟರಲ್ಲಿ ಕದ್ದಿರೋ ರೊಟ್ಟಿನ ತಗೊಂಡೋಗಿ ಹಿಂದೆ ಬಚ್ಚಿಟ್ಕೊಂಡು ಸುಮ್ಮನೆ ಇರುತ್ತೆ. ಆಗ ಈ ಒಂದು ಬೋಳೆಶಂಕರ ಹೊಲದ ಉಳುವ ಕೆಲಸ ಮಾಡ್ತಾ ಅವನಿಗೆ ಹೊಟ್ಟೆ ಹಸಿಯುತ್ತೆ. ರೊಟ್ಟಿ ತಿಂತೀನಿ ಅಂತ ಹೇಳಿ ಕೆಲಸವನ್ನ ನಿಲ್ಲಿಸಿ ಅವನು ರೊಟ್ಟಿ ತಿನ್ಲಿಕ್ಕೆ ಅಂತ ಬರ್ತಾನೆ. ಅಲ್ಲಿ ಅವನು ರೊಟ್ಟಿಯನ್ನ ಹುಡುಕ್ತಾ ಬೋಳೆಶಂಕರ ಈಗ ಅಲ್ಲಿ ಇಟ್ಟಿದ್ದ ಜಾಗದಲ್ಲಿ ರೊಟ್ಟಿಯ ಬುಟ್ಟಿ ಕಾಣಲ್ಲ. ಬುಟ್ಟಿಯಲ್ಲಿ ರೊಟ್ಟಿ ಇರಲ್ಲ. ಬೋಳೆಶಂಕರ ಹೇಳ್ಕೊತಾನೆ, ರೊಟ್ಟಿ ಇತ್ತಲ್ಲ, ಹಸಿದವರಾರೋ ತಗೊಂಡು ತಿಂದಿರ್ಬೇಕು. ಒಂದೊತ್ತು ರೊಟ್ಟಿ ತಿಂದಿದ್ರೆ ನಾನೇನ್ ಸಾಯೋದಿಲ್ಲ,
ಉಳಿದ ಕೆಲಸ ಬೇಗನೆ ಮುಗಿಸಿ ಹೋಗಿ ಉಂಡರಾಯ್ತು ಕೆಲಸಕ್ಕೆ ಹೋಗುತ್ತಾನೆ. ಬೋಳೆಶಂಕರ ಏನ್ ಮಾಡ್ತಾನೆ, ರೊಟ್ಟಿ ಇಟ್ಟಿದ್ನಲ್ಲ ಅಂತ ರೊಟ್ಟಿ ಬುಟ್ಟಿ ನೋಡಿದಾಗ ರೊಟ್ಟಿ ಕಾಣಲ್ಲ. ಹೋಗ್ಲಿ ಬಿಡು, ಯಾರೋ ಪಾಪ ಹಸಿದಿರೋರು, ಹೊಟ್ಟೆ ಹಸಿದಿರೋರು ರೊಟ್ಟಿ ತಗೊಂಡು ತಿಂದಿರ್ಬೇಕು, ಇರ್ಲಿ ಒಂದು ಹೊತ್ತು ರೊಟ್ಟಿ ತಿನ್ಲಿಲ್ಲ ಅಂದ್ರೆ ಏನು, ಹಸಿದ್ರೆ ಸತ್ತೋಗ್ತೀವಾ, ಏನು ಆಗಲ್ಲ, ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿ ಕೆಲಸಕ್ಕೆ ಶುರು ಮಾಡ್ತಾನೆ. ಪಿಶಾಚಿ ಒಂದು ಏನ್ ಅನ್ಕೊಂಡಿತ್ತು, ಗಲಾಟೆ ಮಾಡ್ತಾನೆ ಅಂತ. ಈಗ ಪಿಶಾಚಿ ಒಂದು ಬರುತ್ತೆ, ಕಾಣಿಸಿಕೊಂಡು ಎಲ್ಲಾ ಅಯೋಗ್ಯ, ಹಸಿದರೂ ಇವನಿಗೆ ಕೋಪ ಬರಲಿಲ್ಲವೇ. ಈಗ ಮನುಷ್ಯನಿಗೆ ಹಸಿವು ಬಂದಾಗ ಕೋಪ ಬರೋದು ತಂತಾನೆ ಸಹಜವಾದಂತ ಗುಣ. ಆಗಲಿ ಬಾಯಾರಿಕೆ ಈ ವಿಶೇಷ ಪಾನಕ ಕೊಡ್ತೀನಿ, ಕುಡಿದು ಪ್ರಾಣಿಗಳ ಹಾಗೆ ಒದರಾಡುತ್ತಾ ಉರುಳಾಡೋದನ್ನ ನೋಡಿ ಸಂತೋಷ ಪಡ್ತೀನಿ. ಬೋಳೆಶಂಕರನ ಮುಂದೆ ಪಾನಕ ಇಡುವುದು ಬೋಳೆಶಂಕರ ಬಂದ. ಈಗ ಏನಾಗುತ್ತೆ, ಈ ಪಿಶಾಚಿ ರೊಟ್ಟಿಯನ್ನು ಕದ್ಕೊಂತು. ಆಗ ಅದನ್ನು ಅಲ್ಲಿ ಕೂಡ ವರ್ಕೌಟ್ ಆಗ್ಲಿಲ್ಲ ಆ ಪಿಶಾಚಿಯ ಒಂದು ಕೆಲಸ. ರೊಟ್ಟಿಯನ್ನ ಇರ್ಲಿ, ಯಾರೋ ಹಸ್ದವ್ರು ತಿಂದಿರ್ಬೇಕು ಅಂತ ಹೇಳಿ ಅವನು ಪುನಃ ಕೆಲಸದಲ್ಲಿ ತೊಡಗ್ತಾನೆ. ಸರಿ, ರೊಟ್ಟಿ ಹೋಗ್ಲಿ, ಇವನನ್ನ ಬಾಯಾರಿಕೆ ಮಾಡೋಣ, ಅಂದ್ರೆ ನೀರು ಕುಡಿಲಿಕ್ಕೆ ಇವನಿಗೆ ಒಂದು ಪಾನಕವನ್ನ ಇವನು ಮುಂದೆ ಇಡೋಣ. ಇವನಿಗೆ ತುಂಬಾ ಹಸ್ದು ಮತ್ತೆ ಬಾಯಾರಿಕೆ ಆದಾಗ ತಂತಾನೆ ಕುಡಿತಾನೆ. ಆಗ ಇವನು ಪ್ರಾಣಿಗಳ ತರ ಕೂಗಾಡೋದು, ಕಿರ್ಚಾಡೋದೆಲ್ಲ ಮಾಡಿದಾಗ ಇವನ ಒಳಗಡೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಬೋಳೆಶಂಕರನ ಮುಂದೆ ಒಂದು ಪಾನಕವನ್ನ ಇಡ್ತಾನೆ. ಪಾನಕ ಮೀನ್ಸ್ ಒಂದು ಜ್ಯೂಸ್ ತರ, ಒಂದು ಕುಡಿಲಿಕ್ಕೆ ಒಂದು ನೀರಿನ ಒಂದು ವಸ್ತುವನ್ನ ಇಡ್ತಾನೆ. ಅದನ್ನ ಬೋಳೆಶಂಕರ ನೋಡ್ತಾನೆ. ಬೋಳೆಶಂಕರ ಏನ್ ಮಾಡ್ತಾನೆ, ಅದನ್ನ ಕುಡಿಲಿಕ್ಕಾಗಿರುತ್ತೆ. ತುಸು ನೀರಾದರೂ ಕುಡಿಯೋಣ ಅಂತ ಹೇಳಿ ಶಿವ ಎನ್ನುತ್ತಾ ಪಿಶಾಚಿ ಇಟ್ಟ ಪಾನಕ ಕುಡಿಯುವನು. ಹೊಟ್ಟೆ ನೋವಾಗಿ ಹಿಡಿದುಕೊಳ್ಳುವನು. ಇದನ್ನು ಕಂಡು ಪಿಶಾಚಿಗೆ ಸಂತೋಷವಾಗುತ್ತದೆ. ಬೋಳೆಶಂಕರ ತನಗೇನೂ ಆಗಿಲ್ಲವೆಂಬಂತೆ ಪುನಃ ಕೆಲಸಕ್ಕೆ ಹೋಗುವನು. ಬೋಳೆಶಂಕರನ ಮುಂದೆ ಆ ಪಿಶಾಚಿ ಎರಡನೇ ಒಂದು ಆಟವನ್ನ ಶುರು ಮಾಡುತ್ತೆ. ಏನೋ ಒಂದು ಕೆಟ್ಟದಾದಂಥ ಒಂದು ಪಾನಕವನ್ನ ಸೃಷ್ಟಿ ಮಾಡಿ ಅವನಿಗೆ ಕುಡಿಯುವ ನೀರಿನ ತರ ಅದನ್ನ ಅಲ್ಲಿ ಇಟ್ಟಿರ್ತಾನೆ. ಆಗ ಇಟ್ಟಿರುತ್ತೆ ಪಿಶಾಚಿ. ಆಗ ಬೋಳೆಶಂಕರ ಹೇಳ್ತಾನೆ, ಓ ಹಸಿವುಗೆ ರೊಟ್ಟಿ ಸಿಗ್ಲಿಲ್ಲ, ಹೋಗ್ಲಿ ಒಂದು ಬಾಯಾರಿಕೆಗೆ ನೀರಾದ್ರೂ ಕುಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ನೀರನ್ನ ಕುಡಿಯುವುದಕ್ಕಿಂತ ಮುಂಚೆ ಅವನೇನ್ ಮಾಡ್ತಾನೆ, ಶಿವ ಶಿವ ಅಂತ ಹೇಳಿ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಕುಡಿತಾನೆ. ಆದ್ರೂ ಅವನಿಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಹೊಟ್ಟೆಯನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕೆಲಸದಲ್ಲಿ ಪುನಃ ಬ್ಯುಸಿ ಆಗ್ತಾನೆ. ಅವನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಪಿಶಾಚಿ ಒಂದು ಹೇಳುತ್ತೆ, ಏನ್ ಹೇಳುತ್ತೆ, ಎಲ್ಲ ಇವನ ತನ್ನ ಪಾಡಿಗೆ ತಾನು ಪುನಃ ಕೆಲಸಕ್ಕೆ ತೊಡಗಿದ್ದಾನೆ. ಒಂದು ತೊಟ್ಟು ಪಾನಕ ಅಂದ್ರೆ ಒಂದು ನರಕ ಇದ್ದ ಹಾಗೆ. ಆ ಪಾನಕ ಏನು ಅಂಥದ್ರಲ್ಲಿ ಪಾತ್ರೆ ತುಂಬ ಪಾನಕ ಕುಡಿದು ಸುಮ್ಮನೆ ಕೆಲಸ ಮಾಡ್ತಿದ್ದಾನೆ. ಮನುಷ್ಯರಂತೆ ವೇಷ ಬದಲಿಸಿ ಬೋಳೆಶಂಕರನ ಮುಂದೆ ಹೋಗಿ ನಿಲ್ಲುತ್ತದೆ. ಈಗ ಬೋಳೆಶಂಕರನನ್ನ ಆಸ್ತಿ ವಿಚಾರದಲ್ಲೂ ಸೋಲಿಸ್ಲಿಕ್ಕಾಗ್ಲಿಲ್ಲ ಪಿಶಾಚಿ ಒಂದಕ್ಕೆ. ಹೋಗ್ಲಿ ಅಂತ ಹೇಳಿ ರೊಟ್ಟಿ ಕದ್ದಿ ನೋಡಿದ್ರೆ ಅದ್ರಲ್ಲೂ ಆಗ್ಲಿಲ್ಲ. ಕುಡಿಲಿಕ್ಕೆ ಪಾನಕ ಕೊಟ್ಟಿರುತ್ತೆ. ಆ ಪಾನಕ ಅಂದ್ರೆ ಅದು ಬೇರೆ ಯಾವುದೋ ರೀತಿಯಲ್ಲಿ ಪ್ರಾಣಿಗಳ ರಕ್ತದಿಂದನೋ ಏನೋ ಮಾಡಿರುವಂತ ಒಂದು ಪಾನಕ ಅದು. ಆ ಪಾನಕವನ್ನ ಪಾತ್ರೆ ತುಂಬ ಕುಡಿದು ಅವನು ಏನೂ ಆಗದೆ ಪುನಃ ಕೆಲಸದಲ್ಲಿ ಹೋಗ್ತಿದ್ದಾನಲ್ಲ ಇವನೆಂಥ ಮನುಷ್ಯ ಇರಬೇಕು, ಇವನನ್ನ ಹೇಗೆ ನಾನೀಗ ಪರಿವರ್ತಿಸ್ಕೊಳ್ಳಿ, ಇರ್ಲಿ ಇವನಿಗೆ ಮನುಷ್ಯ ರೂಪದಲ್ಲಿ ಹೋಗ್ತೀನಿ ಅಂತ ಹೇಳಿ ಆ ಪಿಶಾಚಿಯ ವೇಷವನ್ನ ತೆಗೆದು ಮನುಷ್ಯ ರೂಪಕ್ಕೆ ಆ ಪಿಶಾಚಿ ಒಂದು ಬರುತ್ತೆ. ಪಿಶಾಚಿ ಒಂದು ಬೋಳೆಶಂಕರ ಅವನ್ ಪಾಡಿಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಸ್ಕಾರಣ್ಣ ಅಂತ ಪಿಶಾಚಿ ಒಂದು ಹೇಳುತ್ತೆ. ಆಗ ಬೋಳೆಶಂಕರ ಶರಣಾರ್ಥಿ ಅಂತ ಹೇಳುತ್ತೆ. ಅಂದ್ರೆ ಅಲ್ಲಿ ಒಬ್ಬ ಮನುಷ್ಯ ಕೂತಿರುತ್ತೆ. ಅದು ಯಾರು, ಪಿಶಾಚಿ ಮನುಷ್ಯನ ರೂಪದಲ್ಲಿ. ಅದು ಬೇಕು ಅಂತ ಬೋಳೆಶಂಕರನ ಕರೆದ್ಬಿಟ್ಟು ನಮಸ್ಕಾರ ಅಂತ ಹೇಳುತ್ತೆ. ಆಗ ಓ ನಮಸ್ಕಾರ, ಶರಣಾರ್ಥಿ ಅಂತ ಬೋಳೆಶಂಕರ ಆನ್ಸರ್ ಮಾಡ್ತಾನೆ. ಪಿಶಾಚಿ, ಏನಣ್ಣ ಬೋಳೆಶಂಕರ, ದುಡಿದು ದಣಿದಿದ್ಯಾ, ಒಂದಾಟ ಎರಡು ಸೇರಿ 5 ಆಟ ಆಡೋಣ್ವಾ? ಬೋಳೆಶಂಕರನಿಗೆ ಹೇಳುತ್ತೆ. ಅದನ್ನ ಕೆಟ್ಟ ಅಭ್ಯಾಸಕ್ಕೆ ಬಳಸ್ಕೊಳ್ಳಿಕ್ಕೆ ನೋಡುತ್ತೆ ಪಿಶಾಚಿ. ಯಾರನ್ನ? ಬೋಳೆಶಂಕರನ. ಹೇಗೆ? ಬೋಳೆಶಂಕರನಿಗೆ ಹೇಳುತ್ತೆ ಪಿಶಾಚಿ ಅಲ್ಲ, ಮನುಷ್ಯ ರೂಪದಲ್ಲಿರೋ ಪಿಶಾಚಿ ಹೇಳುತ್ತೆ, ಏನಣ್ಣ ದುಡ್ದು ಸಾಕಾಗಿದ್ಯಾ ಅಲ್ವಾ, ಬಾ ಒಂದಾಟ ಆಡೋಣ, ಎರಡು ಸೇರಿ ಎಷ್ಟಾಗುತ್ತೆ, 5 ಆಟ ಆಡೋಣ ಅಂತ ಹೇಳುತ್ತೆ. ಅಲ್ಲೇನಾಯ್ತು, 5 2 ಸೇರಿ ಎಷ್ಟಾಗ್ಬೇಕು, 4, 5 ಹೇಗಾಗುತ್ತೆ? ಬೋಳೆಶಂಕರ ಹೇಳ್ತಾನೆ,
ಎರಡು ಎರಡು ಸೇರಿ 4 ಆಗ್ಬೇಕು, 5 ಆಗೋದು ಅಂದ್ರೆ ನೀನೇನ್ ಕೆಲಸ ಮಾಡ್ತೀಯಾ ಅಂತ ಪ್ರಶ್ನಿಸ್ತಾನೆ. ಯಾರು? ಬೋಳೆ ಶಂಕರ. ನೀನೇನ್ ಕೆಲಸ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಪಿಶಾಚಿ 1 ಹೇಳುತ್ತೆ, ಕೆಲಸ ಯಾಕೆ ಮಾಡ್ಬೇಕು, 2 2 ಸೇರಿ 5 6 ಆಗೋದಾದ್ರೆ ಕ್ಷಣದಲ್ಲಿ 8 10 ಗಿಟ್ಟುತ್ತೆ, ಸಾಲ್ದಾ? ಪಿಶಾಚಿ ಏನ್ ಹೇಳುತ್ತೆ? ಮನುಷ್ಯ ರೂಪದಲ್ಲಿರೋ ಪಿಶಾಚಿ ಹೇಳುತ್ತೆ, ಕೆಲಸ ಯಾಕೆ ಮಾಡ್ಬೇಕಪ್ಪ, 2 2 ಸೇರಿ 5 ಅಥವಾ 6 ಅಥವಾ 8 10 ಆಗುತ್ತೆ ಅಂದ್ರೆ, ಡಬಲ್ ಆಗ್ತಾ ಹೋಗುತ್ತೆ ಅಂದ್ರೆ, ಅಲ್ಲೇ ದುಡ್ಡು ಬರುತ್ತೆ ಅಂದ್ರೆ, ಇನ್ಯಾಕೆ ಇಷ್ಟು ಈಸಿಯಾಗಿ ಹಣ ಬರುತ್ತೆ ಅಂದ್ರೆ ಯಾಕೆ ನಿಂತರ ಶ್ರಮ ಪಡಬೇಕು ಅಂತ ಹೇಳುತ್ತೆ. ಆಗ ಬೋಳೆ ಶಂಕರ ಹೇಳ್ತಾನೆ, ಹಾಗಾದ್ರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪಿಟ್ಟೆಲೆ ಹಾಕ್ತಾರಲ್ಲ ಆ ಪೈಕಿನಾ? ಬೋಳೆ ಶಂಕರ ಹೇಳ್ತಾನೆ ಆ ಮನುಷ್ಯನಿಗೆ, ಆ ಪಿಶಾಚಿ ರೂಪದಲ್ಲಿರೋ ಮನುಷ್ಯನಿಗೆ. ಬೋಳೆ ಶಂಕರನಿಗೆ ಗೊತ್ತಾಗಲ್ಲ. ಬೋಳೆ ಶಂಕರ ಹೇಳ್ತಾನೆ, ಓಹೋ, ನೀನು ಯಾವ ತರ ಮನುಷ್ಯ ಅಂತ ಗೊತ್ತಾಗೋಯ್ತು. ಈ ಸಿಟಿಯಲ್ಲಿ, ನಗರಗಳಲ್ಲಿ, ಬೀದಿ ಸೈಡಲ್ಲಿ, ರೋಡ್ ಸೈಡಲ್ಲಿ ಕೂತಿರ್ತಾರಲ್ಲ ರಸ್ತೆ ಪಕ್ಕ, ಇಸ್ಪಿಟೆಲೆ ಆಡ್ತಾ, ಕಾರ್ಡ್ಸ್ಗಳನ್ನ ಆಡ್ತಾ ಕೂತ್ಕೊಂಡು ಹಣ ಮಾಡ್ತಾರಲ್ಲ ಆ ಪೈಕಿ ಅವನು. ಪಿಶಾಚಿ 1, ಯಾಕಣ್ಣ ಈಗಂತೀಯ? ಬೋಳೆ ಶಂಕರ, ಯಾಕೆಂದ್ರೆ ನಿನ್ನ ಕೂಡೋ ಆಟ ಅಂಥದ್ದು. ಅದಕ್ಕೆ ನೀನು ಕೂಡೋದು ಆಟ ಇದೆಯಲ್ಲ, 2 2 5 6 7 8 10 ಅಂತ, ಈ ಥರದ ಆಟ ಆಡೋರೆ ಇಸ್ಪಿಟೆಲೆ ಆಡೋದು. ಇಂಥ ಬ್ಯಾಡ್ ಹ್ಯಾಬಿಟ್, ಅಭ್ಯಾಸಗಳನ್ನ ಇಟ್ಕೊಂಡವ್ರೆ ಈ ಥರ ಆಡೋದು ಅಂತ ಬೋಳೆ ಶಂಕರ ಹೇಳ್ತಾನೆ. ಪಿಶಾಚಿ 1, ಬೇಡ ಬಿಡು, ಕಳಿಯೋ ಆಟ ಆಡೋಣವಾ? ನೋಡೋಣ, ನಿನ್ನ ಹತ್ತಿರ 10 ರೂಪಾಯಿ ಇದೆ, 5 ನನ್ ಕೊಟ್ರೆ ಎಷ್ಟು ಉಳೀತು ಹೇಳು ನೋಡೋಣ. ಪಿಶಾಚಿ 1ಕ್ಕೆ ಇವನನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಆ ಆಟನ ಬಿಟ್ಟ, ಕೂಡೋ ಆಟ ಹೋಯ್ತು, ಈಗ ಕಳಿಯೋ ಆಟ ಆಡೋಣ ಅಂತ ಬೋಳೆ ಶಂಕರನಿಗೆ ಹೇಳುತ್ತೆ. ಆಗ ಹೇಗೆ ಕಳಿಯೋ ಆಟ? ನಿನ್ನ ಹತ್ರ 10 ರೂಪಾಯಿ ಇತ್ತು, ಇದರಲ್ಲಿ 5 ಏನಾಯ್ತು, 5 ನಾನು ತಗೊಂಡೆ, ಈಗ ಎಷ್ಟು ಉಳಿಯುತ್ತೆ? ಆಗ ಬೋಳೆ ಶಂಕರ ಹೇಳ್ತಾನೆ, 10. ಹಂಗಂದ್ರೆ ನಾನು ನಿನಗೆ 5 ರೂಪಾಯಿ ಕೊಡೋದಿಲ್ಲ. ಹೆಂಗಂದ್ರೆ 10 ಎಷ್ಟು ಉಳೀತು ಅಂತ ಕೇಳಿದಾಗ 10 ಅಂತ ಹೇಳ್ತಾನೆ ಬೋಳೆ ಶಂಕರ. ಪಿಶಾಚಿ ಕೇಳಿದ್ದಕ್ಕೆ, ಯಾಕೆ ಅಂದ್ರೆ ನಾನು ನಿನಗೆ 5 ರೂಪಾಯಿ ಕೊಡೋದೇ ಇಲ್ಲ. ಅದಕ್ಕೆ ಪಿಶಾಚಿ 1, ಕೊಡದಿದ್ದರೆ ನಾನು ಬಂದು ಕದಿತೀನಿ. ಬೋಳೆ ಶಂಕರ, ಕದ್ರೆ ಕೈ ಮುರಿತೀನಿ. ಪಿಶಾಚಿ 1, ಏನಂದೆ? ಬೋಳೆ ಶಂಕರ ಹೇಳ್ತಾನೆ, ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ. ನಾನೇನಾದ್ರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ನಿಮ್ಮಂಥ ನರಭಕ್ಷಕರು ಇರೋ ದೇಶವನ್ನ ಆ ಶಿವನೇ ಕಾಪಾಡಬೇಕು. ಪಿಶಾಚಿ ಅಯ್ಯಯ್ಯೋ ಎಂದು ಕಿವಿ ಮುಚ್ಚಿಕೊಂಡು ಓಡುತ್ತದೆ. ಏನಾಗುತ್ತೆ? ಬೋಳೆ ಶಂಕರ ಹೇಳ್ತಾನೆ, ಅಲ್ಲಿ ನನ್ನ ಹತ್ರ ಇರೋದು 10 ರೂಪಾಯಿ ಮಾತ್ರ, ನಿನಗೆ 5 ರೂಪಾಯಿ ಕೊಡೋದೇ ಇಲ್ಲ ಅಂತ. ಆಗ ಇವನು ಹೇಳ್ತಾನೆ, ಪಿಶಾಚಿ ಹೇಳುತ್ತೆ, ನಾನು ಕದ್ದು ಬಿಡ್ತೀನಿ ಅಂತ. ಕದಿಲಿಕ್ಕೆ ಬಂದ್ರೆ ಬೋಳೆ ಶಂಕರ ಹೇಳ್ತಾನೆ, ನಿನ್ನ ಕೈನ ಮುರಿದಾಕ್ಬಿಡ್ತೀನಿ ಅಂತ. ಆಗ ಪಿಶಾಚಿ ಹೇಳ್ತಾನೆ, ಏನಂದೆ ಅಂತ ಹೇಳಿ ಕೇಳಿದಾಗ ಪಿಶಾಚಿಗೆ ಬೋಳೆ ಶಂಕರ ಹೇಳ್ತಾನೆ, ನೀನು ಇಲ್ಲಿಂದ ಈಗ ಓಡ್ಲಿಲ್ಲ ಅಂದ್ರೆ, ತೊಲಗ್ಲಿಲ್ಲ ಅಂದ್ರೆ ನಿನ್ನ ಕೈಕಾಲು ಮುರಿದು ನಿನ್ನನ್ನ ಏನ್ ಮಾಡ್ತೀನಿ, ನಾನು ನಿನ್ನ ಕೈಕಾಲನ್ನ ಮುರಿದು ನಿನ್ನ ಹೊಡಿತೀನಿ, ನೀನು ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಜೋರ್ ಮಾಡ್ತಾನೆ. ಆಮೇಲೆ ಬೋಳೆ ಶಂಕರ ಹೇಳ್ತಾನೆ, ನಾನೇನಾದ್ರೂ ಈ ರಾಜ್ಯದ ರಾಜನಾಗ್ಬಿಟ್ಟಿದ್ರೆ ನಿನ್ನಂಥ ಸೋಂಬೇರಿಗಳಿಗೆ ಊಟನೇ ಹಾಕ್ತಿರ್ಲಿಲ್ಲ. ನಿಮ್ಮಂಥ ನರಭಕ್ಷಕರು ಇರುವಂಥ ದೇಶವನ್ನ ಯಾರು ಕಾಪಾಡಬೇಕು? ಶಿವನೇ. ಆ ಶಿವನೇ ಕಾಪಾಡಬೇಕು ಅಂತ ಶಿವನ ನಾಮಸ್ಮರಣೆ ಮಾಡ್ತಾನೆ. ಆ ಶಿವ ಅಂತ ಆ ಹೆಸರನ್ನ ಕೇಳಿದ ತಕ್ಷಣ ಪಿಶಾಚಿ ಕಿವಿಯನ್ನ ಮುಚ್ಕೊಂಡು ಅಯ್ಯೋಯ್ಯೋ ಅಂತ ಕಾಪಾಡಿ ಅಂತ ಹೇಳ್ಕೊಂಡು ಅದು ಅಲ್ಲಿಂದ ಓಡೋಗುತ್ತೆ. ಈಗ ಇಲ್ಲಿವರೆಗೆ ನಾವು ದೃಶ್ಯ 2ರಲ್ಲಿ ಪಿಶಾಚಿ 1 ಮತ್ತು ಬೋಳೆ ಶಂಕರರ ಮಾತುಕತೆಗಳನ್ನ ಕೇಳಿದ್ವಿ. ಈ ಪಿಶಾಚಿಯಿಂದ ಬೋಳೆ ಶಂಕರನನ್ನ ಬದಲಾಯಿಸ್ಲಿಕ್ಕೆ, ಪರಿವರ್ತಿಸ್ಲಿಕ್ಕೆ ಅದು ಎಷ್ಟು ಪೇಚಾಡಿದ್ರು ಕೂಡ ಅದು ಆಗ್ಲಿಲ್ಲ. ಮುಂದೆ ದೃಶ್ಯ 3ರನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚಿಸ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.